ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಪೂಜೆ ಎಲ್ಲ ಆಯಿತು, ಮನೆ ಕೂಡ ಕೆಲಸ ಮುಗೀತು. ನೋಡಿ, ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಗಿದೆ. ಮಕ್ಕಳು ಕೂಡ ಸ್ಕೂಲ್ಗೆ ಹೋದರು. ನಾನಿನ್ನು ಬ್ರೇಕ್ಫಾಸ್ಟ್ ಆಗಿಲ್ಲ. ಟೈಮ್ ಬಂದು 10:30 ಆಗಿದೆ. ನೋಡಿ, ಪೂಜೆ ಕೂಡ ಆಗಿದೆ. ಸೊ ಪೂಜೆಗೆ ನಾನಿವತ್ತು ಮಾವಿನ ಹಣ್ಣನ್ನು ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಸೊ ಊರಿಂದ ತಂದಿದ್ನಲ್ಲ ಮಾವಿನ ಹಣ್ಣು, ಹಣ್ಣಾಗಿತ್ತು. ಹಾಗಾಗಿ ಯಾವ ಸಿಗುತ್ತೆ ಅದನ್ನು ಆ ಒಂದು ಪೂಜೆ ಟೈಮಲ್ಲಿ ನಾನು ಇಡ್ತೀನಿ. ಅದೇ ಇದೆ ಅಂತ ಏನಿಲ್ಲ. ಸೊ ಹಾಗಾಗಿ ಹೀಗಾಯಿತು. ಇನ್ನು ಬ್ರೇಕ್ಫಾಸ್ಟ್ ಮಾಡಿಲ್ಲ. ಟೈಮ್ 10:30 ಅಂತ ಹೇಳಿದೆ. ಇನ್ನು ಅಡುಗೆ ಕೂಡ ಮಾಡಬೇಕು. ಹೆಣ್ಮಕ್ಳಿಗೆ ನಾನ್ ಸ್ಟಾಪ್ ವರ್ಕು. ಕೆಲಸ ಫ್ರೀ ಇದ್ದೀವಪ್ಪ, ಆರಾಮಾಗಿ ಟೈಮ್ ಪಾಸ್ ಆಯ್ತಪ್ಪ ಅನ್ನೋ ಥರ ಏನಿರಲ್ಲ. ಹೀಗಾಗಿ ಇವಾಗ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ನೆಕ್ಸ್ಟು ಸಾಂಬಾರು, ಊರಿಂದ ಸೊಪ್ಪು ಕೊಟ್ಟು ಕಳಿಸಿದ್ದಾರೆ ಅಮ್ಮ. ಸೊ ಮಸೊಪ್ಪು ಸಾಂಬಾರನ್ನ ಮಾಡಬೇಕು ನಾನು. ಸೊ ಈ ಥರ ಮಸೊಪ್ಪು ಸಾಂಬಾರು ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಇವಾಗಷ್ಟೇ ಪೂಜೆ ಮಾಡಿದ್ದೀನಿ. ಒಂದು 10 ಮಿನಿಟ್ಸ್ ಹಾಗೆ ಕೂತ್ಕೊಂಡು ಸಮಾಧಾನವಾಗಿ ಹಾಗೆ ಕೂತ್ಕೊಂಡ್ಬಿಡ್ತೀನಿ. ಹೀಗೆ ನೆಕ್ಸ್ಟು ಅಡುಗೆಗೆ ಎಲ್ಲ ರೆಡಿ ಮಾಡಬೇಕು. ಮಾಡಿ ಮಕ್ಕಳು ಬರ್ತಾರೆ ಅಷ್ಟೊತ್ತಿಗಾಗಲೇ 3:30ಗೇನೋ ಮಕ್ಕಳು ಬರ್ತಾರೆ. ಬಂದು ಊಟ ಮಾಡಿ ಮತ್ತೆ ಟ್ಯೂಷನ್ಗೆ ಹೋಗ್ತಾರೆ. ಹಾಗಾಗಿ ಬೇಗ ನನ್ನ ಕೆಲಸ ಎಲ್ಲ ಮುಗಿಸ್ಬೇಕು. ವಾಷಿಂಗ್ ಮಿಷಿನ್ಗೆ ಬಟ್ಟೆ ಕೂಡ ಹಾಕಿದ್ದೀನಿ, ಅದು ಆಗಿದೆ. ಹೋಗಿ ಒಣೆ ಹಾಕಬೇಕು. ಈ ಥರ ನಾನ್ ಸ್ಟಾಪ್ ವರ್ಕು. ಓಕೆ, ಹೀಗೆ ನೋಡ್ತಾ ಇರಿ. ಮಸೊಪ್ಪು ಸಾಂಬಾರು ಯಾವ ಥರ ಮಾಡ್ತೀನಿ ಅಂತ ಹೋಗಿ ರೆಸಿಪಿನ ನೋಡ್ಕೊಂಡು ಬನ್ನಿ. ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ಮಸೊಪ್ಪು ಮಾಡೋಣ ಅಂತೇಳಿ ಇವತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಸೊಪ್ಪು ಮಾಡಲಿಕ್ಕೆ ನಾನು ಊರಿಂದ ನಮ್ಮ ಅತ್ತೆ ಸೊಪ್ಪು ಕೊಟ್ಟು ಕಳಿಸಿದ್ರು. ಸೊ ಇಲ್ಲಿ ಹಾಗೆ ಸ್ವಲ್ಪ ಪಾಲಕ್ಕು ಮತ್ತು ಸಬ್ಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮನೇಲಿ ಸಿಂಪಲ್ಲಾಗಿ ಯಾವ ಥರ ಮಸೊಪ್ಪು ಸಾಂಬಾರನ್ನ ಮಾಡ್ತೀನಿ ಅಂತ ಅನ್ನೋ ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ನೋಡ್ಬೋದು. ಈಗ ನಾನಿಲ್ಲಿ ಸೊಪ್ಪನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಇದು ಒಗ್ಗರಣೆಗೆ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ, ಕರಿಬೇವು, ಸಾಸಿವೆ ಇಷ್ಟನ್ನು ಒಗ್ಗರಣೆಗೆ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಮಸೊಪ್ಪು ಸಾಂಬಾರಿಗೆ ಮೇಯ್ನು ಅವರೆಬೇಳೆ, ತೊಗರಿಬೇಳೆ ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸೊ ಅವರೆಬೇಳೆ, ತೊಗರಿಬೇಳೆನೂ ಕೂಡ ವಾಶ್ ಮಾಡಿ ಇಲ್ಲಿ ಇಟ್ಕೊಂಡಿದ್ದೀನಿ ನಾನು. ನೆಕ್ಸ್ಟು ಬಂದು ನಾನು ಜೀರಿಗೆ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ, ಈರುಳ್ಳಿನ 2 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊನ ಒಂದು 3 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ನಾನು ಸ್ಟೆಪ್ ಬೈ ಸ್ಟೆಪ್ಪು ಬೇಯಿಸ್ಕೊಳ್ಳೋಕ್ಕೆ ಹಾಕೋತೀನಿ. ನಾನಿಲ್ಲಿ ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ನೀರು ಕೂಡ ಬಿಸಿ ಆಗಿದೆ. ನಾನಿವಾಗ ಆವಾಗಲೇ ತೋರಿಸಿದಂಥ ಐಟಮ್ನ ಒಂದೊಂದೇ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ಸಂಡೇ ಆಗಿರೋದ್ರಿಂದ ಮಕ್ಕಳು ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮಕ್ಕಳು ತುಂಬ ಆಟ ಆಡ್ತಾ ಇದ್ದಾರೆ, ತುಂಬ ಸೌಂಡ್ ಬರ್ತಾ ಇದೆ, ಹಾಗಾಗಿ ಹೇಳಿದೆ. ಸೊ ಸ್ಟೆಪ್ ಬೈ ಸ್ಟೆಪ್ಪು ನಾನು ಆವಾಗಲೇ ಏನು ತೋರಿಸ್ದೆ ಅಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆಲ್ಮೋಸ್ಟ್ ಕೆಲವ್ರಿಗೆ ಗೊತ್ತಿರುತ್ತೆ ಮಸೊಪ್ಪು ಸಾಂಬಾರು, ಇನ್ನು ಕೆಲವ್ರಿಗೆ ಗೊತ್ತಿರಲ್ಲ. ಗೊತ್ತಿಲ್ಲದೆ ಇದ್ದವ್ರಿಗೆ ಈ ಒಂದು ರೆಸಿಪಿ. ಸೊ ನೋಡ್ಬೋದು, ಈಗ ಇಷ್ಟನ್ನು ಕೂಡ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಒಂದು ಕುದಿ ಬರಲಿ. ಒಂದು ಕುದಿ ಬಂದಮೇಲೆ ನಾನು ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಸೊ ನೋಡಿ, ಇವಾಗ ಕುದೀತಾ ಇದೆ. ನಾನಿವಾಗ ಸೊಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಇಲ್ಲಿ ನಾವು ಮನೇಲಿ ಸ್ವಲ್ಪ ಮಸೊಪ್ಪು ಸಾಂಬಾರಿಗೆ ಹಸಿಮೆಣ್ಸಿಕಾಯಿ ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ತಿನ್ನಲ್ಲ ಗ್ಯಾಸ್ಟ್ರಿಕ್ ಅನ್ನೋರು ಖಂಡಿತವಾಗ್ಲೂ ಒಣಮೆಣ್ಸಿಕಾಯಿ ಆ್ಯಡ್ ಮಾಡ್ಕೊಳ್ಳಿ, ಏನೂ ಸಮಸ್ಯೆ ಆಗಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಕೆಲವರು ಖಾರದ ಪುಡಿನೇ ಹಾಕೋತಾರೆ, ಇನ್ನು ಕೆಲವರು ಒಣಮೆಣ್ಸಿಕಾಯಿ ಹಾಕೋತಾರೆ. ಈ ಥರ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಮಾಡ್ಕೋಬೋದು, ಸೇಮ್ ಪ್ರೊಸೀಜರಲ್ಲೇ. ಸೊ ಸೊಪ್ಪನ್ನ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ನಮ್ಮಮ್ಮ ಹೊಲದಲ್ಲಿ ಕಿತ್ತು ಕೊಟ್ಟು ಕಳಿಸಿದ್ರು. ಸೊ ಅದಕ್ಕೆ ಸ್ವಲ್ಪ ಮಸೊಪ್ಪು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ.
ಸೊ ಇಷ್ಟೇನೆ, ಇದನ್ನು 3-4 ವಿಷಲ್ಲು ತೊಗೊಂಡ್ರೆ ಸಾಕು. ನಾನಿವಾಗ ಇದನ್ನು ಒಂದು 4 ವಿಷಲ್ ಹೊಡೆಸ್ಕೊತೀನಿ, ಚೆನ್ನಾಗಿ ಬೆಂದಿರುತ್ತೆ. ಸೊ ವಿಷಲ್ ಆದಮೇಲೆ ತೋರಿಸ್ತೀನಿ ಯಾವ ಥರ ಬಂತು ಅಂತ. ಇನ್ನು ಮಕ್ಕಳು ಸಂಡೇ ಆಗಿರೋದ್ರಿಂದ ಆಟ ಆಡ್ತಾಯಿದ್ರು. ಸೊ ಕ್ರಿಕೆಟ್ ಆಡ್ತಾಯಿದ್ರು. ನಮ್ಮ ಚಿಕ್ಕವ್ರು ನೋಡಿ ಬ್ಯಾಟ್ ಕೊಡೋಕ್ಕೆ ರೆಡಿ ಇಲ್ಲ, ನಾನು 6 ಹೊಡಿತೀನಿ 4 ಹೊಡಿತೀನಿ ಅಂತೇಳಿ ಹಾಗೆ ಆಟ ಆಡ್ತಾಯಿದ್ರು. ಹಾಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ. ಸೊ ಫ್ರೆಂಡ್ಸ್, ಇವಾಗ ವಿಷಲ್ ಆಗಿದೆ. ನಾನು ಸುಮಾರು ಹೊತ್ತು ಬಿಟ್ಟಿದ್ದೆ, ಒಂದು 1/2 ಅವರು. ನೋಡಿ, ಸ್ವಲ್ಪ ಕೂಲ್ ಆಗಲಿ ಅನ್ನೋ ಕಾರಣಕ್ಕೆ ಇಟ್ಕೊಂಡಿದ್ದೆ. ಸೊ ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊತೀನಿ. ಸೊ ನೋಡಿ, ಇವಾಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಪವರ್ ಕಟ್ ಆಗಿದೆ, ಅಂದರೆ ಕರೆಂಟ್ ಹೋಗಿದೆ. ಸೊ ನಾನಿವಾಗ ಹಾಗೆ ಮಸ್ಯಗುಂಡಲ್ಲಿ ಮಸ್ತ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಮಸ್ಯಗುಂಡು ತೊಗೊಂಡು ಮಸ್ತ್ಬಿಟ್ಟು ತೋರಿಸ್ತೀನಿ. ಸೊ ಇವಾಗ ನೋಡ್ಬೋದು, ನಾನು ಮಸಿಯೋಕ್ಕೆ ಇದು ಮಾಡ್ಕೊಂಡಿದ್ದೀನಿ. ಇದು ಮಸ್ಯಗುಂಡು ಅಂತಾರೆ ನಮ್ಮ ಕಡೆ, ನಿಮ್ಮ ಕಡೆ ಏನಂತಾರೆ ಅಂತ ಹೇಳಿ. ನನಗೆ ಅದೇನೋ ಮಿಕ್ಸಿಲಿ ರುಬ್ಬಿದರೆ ಇಷ್ಟ ಆಗೋಲ್ಲ. ಇದೇ ಥರ ನಾನು ಯಾವಾಗಲೂ ಆಲ್ಮೋಸ್ಟು ಅರ್ಜೆಂಟ್ ಇದ್ದರೆ ಮಾತ್ರ ಮಿಕ್ಸಿಗೆ ಹಾಕೋತೀನಿ. ಇಲ್ಲಾಂದರೆ ಒಂದು 5-10 ನಿಮಿಷ ನ್ಯಾಚುರಲಾಗಿ ಈ ಥರ ಮಸ್ತ್ಬಿಟ್ಟು ಮಸಪ್ಪು ಅಂದರೆ ಮಸೆಯೋದು ಅನ್ನೋ ಥರನೇ ನಂದೇನೋ ಒಂದು ಒಪಿನಿಯನ್ನು. ರುಬ್ಬಲ್ಲ, ನಾನು ಮಸ್ತ್ಬಿಟ್ಟೆ ಮಾಡ್ತೀನಿ ಸಾಮಾನ್ಯ. ನೋಡಿ, ಸೊ ನಾನು ಮಸ್ತ್ಬಿಟ್ಟು ಫೈನಲಾಗಿ ಸಿಗ್ತೀನಿ. ಸೊ ಫೈನಲಾಗಿ ಇಷ್ಟು ಮಸ್ಕೊಂಡಿದ್ದೀನಿ ನಾನು, ನೋಡ್ಬೋದು. ಬರಲಿ ಬಿಡು. ನೆಕ್ಸ್ಟು ನಾನಿವಾಗ ಚೆನ್ನಾಗಿ ಮಸ್ಕೊಂಡಿದ್ದೀನಿ ಈ ಒಂದು ಸೊಪ್ಪನ್ನ. ಇವಾಗ ನಾನು ಉಳಿದಿತ್ತಲ್ಲ ಬೇಳೆ ಬೇಯಿಸ್ಕೊಂಡಿದ್ದು ಇದನ್ನು ಏನು ಹೇಳ್ತಾರೆ, ಸೊಪ್ಪಿನ ರಸನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಒಗ್ಗರಣೆಗೆ ಇಟ್ಕೊತೀನಿ. ನಾನಿವಾಗ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ ಬಿಸಿಗಿಕ್ಕಿದ್ದೀನಿ. ಆವಾಗಲೇ ತೋರಿಸ್ದಾಗೆ ಸಾಸಿವೆ, ಕರಿಬೇವು, ಈರುಳ್ಳಿ, ಒಣಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಹಾಕೋತೀನಿ. ಹುಳಿ ಇಷ್ಟಪಡೋರು ನೀವು ಹುಣಸೆಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು, ಹುಣಸೆ ರಸನ. ನಾನು ಟೊಮೊಟೊ ಒಂದು 3-4 ಹಾಕಿದ್ರಿಂದ ಏನು ಹುಣಸೆಹಣ್ಣು ಆ್ಯಡ್ ಮಾಡ್ಕೊಂಡಿಲ್ಲ. ಸೊ ಇಷ್ಟೇನೆ. ಈಗ ನೆಕ್ಸ್ಟು ಆವಾಗಲೇ ತೋರಿಸಿದ್ದಂಥ ಎಲ್ಲ ಕೂಡ ಹಾಕಿ ಒಗ್ಗರಣೆ ಮಾಡಿಕೊಂಡು ಈಗ ಮಸ್ತ್ ಇಟ್ಕೊಂಡಿರೋದನ್ನ ಆ್ಯಡ್ ಮಾಡ್ತೀನಿ. ಸೊ ಫೈನಲಾಗಿ ಬಿಸಿ ಬಿಸಿ ಅನ್ನ, ತುಪ್ಪ, ಮೊಸಪ್ಪು ಸಾಂಬಾರು ರೆಡಿ ಆಯಿತು. ಸೊ
ಸ್ವಲ್ಪ ತೆಳ್ಳನೆ ಮಾಡಿದ್ದೀನಿ, ಯಾಕೆಂದರೆ ಅವರೇ ಬೇಳೆ ಹಾಕಿರೋದ್ರಿಂದ ಬೇಗ ಗಟ್ಟಿಯಾಗುತ್ತೆ ಅನ್ನೋ ಕಾರಣಕ್ಕೆ. ಸೊ ನಮ್ಮನೆ ಮಧ್ಯಾಹ್ನದ ಲಂಚ್ ರೆಡಿ ಆಯಿತು. ಓಕೆ ಫ್ರೆಂಡ್ಸ್, ಮಸೊಪ್ಪು ಸಾಂಬಾರು ರೆಸಿಪಿನ ನೋಡ್ಕೊಂಡು ಬಂದ್ರೆ ಯಾವ ಥರ ಇತ್ತು ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ, ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಒಂದು ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನನಗೆ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.